ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ, ಇದನ್ನ ನೀವು ತಿಳ್ಕೊಳ್ಳಿ. ಏನ್ ಸಿದ್ದರಾಮಯ್ಯನವ್ರು ಮಾಡಬಾರ್ದು ಮಾಡ್ಬಿಟ್ಟಿದ್ದಾರೆ ಅಂತ ಅಲ್ಲ ರೀ. ಅರ್ಶನ ಕುಂಕುಮಕ್ಕೆ ಹಣ್ಣ ಒಂದು 3 ಎಕರೆ ಜಮೀನು ಕೊಡ್ತಾರೆ. ಈಗ ನಿಮ್ ಹೆಣ್ಮಕ್ಳಿಗೆ ಯಾರು ನೀವು ನಿಮ್ ಅಣ್ಣ ದುಡ್ಡು ಕೊಡ್ತಾರಪ್ಪ, ನಿಮ್ಮ ಅಪ್ಪ ದುಡ್ಡು ಕೊಡ್ತಾ ಇದ್ದಾರೆ, ಸಿರಿಧಾನ್ಯ ಬರ್ತದೆ, ಯಾರ್ಯಾರು ಗಂಡಿಗೆ ಹೇಳ್ಕೊಟ್ಟಿರೋದು, ಏನೋ ಮನೇಲಿ ಕಾವು ಇಲ್ಲಿ ಅಂದ್ಬಿಟ್ಟು ಒಂದು 10 ರೂಪಾಯಿ ಬಿಡಿಕೊಂಡಿರ್ತೀವಿ, 100 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ. ಹಂಗೆ 3 ಎಕರೆ ಕೊಡ್ತಾರೆ. ಸರ್ಕಾರದವರು ಯಾರು ಇದನ್ನ ಒತ್ತುವರಿ ಮಾಡ್ತಾರೆ. ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಡ್ತಾರೆ, ಒಂದು ದುಡ್ಡಲ್ಲ ಆ ಸೈಡ್ ಕೊಡ್ತಾರೆ. ಏನ್ ತಪ್ಪಿದೆ? ಏನ್ ತಪ್ಪಿದೆ? ಏನ್ ಕಳ್ತನ ಮಾಡೋರ? ಸರ್ಕಾರಿ ಜಮೀನಾದ್ರು ಹೊಡ್ಕೊಂಡ್ಬಿಟ್ಟವ್ರ? ಅವ್ರ ಅಣ್ಣ ಕೊಟ್ಟ, ಸರ್ಕಾರದವ್ರು ಸೈಡ್ ತಗೊಂಡ್ರು, ಈಗ ನಿಮ್ಗೆಲ್ಲ ರೋಡ್ ಅಲ್ಲಿ ಹೋಯ್ತು, ನಿಮ್ಗೆಲ್ಲ ದುಡ್ಡು ಬಂದಿಲ್ವಾ? ಹಂಗೆ ಅವ್ರಿಗೆ ಸೈಟ್ ಕೊಟ್ಟವರಪ್ಪ. ಏನ್ ತಪ್ಪಾಗೋಯ್ತು? ಏನು ಈ ಬಡವ್ರಿಗೆ ನಾವು 5 ಗ್ಯಾರಂಟಿಗಳು ದುಡ್ಡು ಕೊಟ್ಬಿಡ್ತಾ ಇದೀವಿ, ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ, ಇದಕ್ಕೋಸ್ಕರ ಕೇಂದ್ರದಿಂದನೂ ನಿಮ್ಗೆ ಸಹಕಾರ ಇಲ್ಲ. ಈಗ ಈ ಬಡವ್ರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ, ಈ ಪಾದಯಾತ್ರೆಗೆಲ್ಲ ಎದುರೋ ಮಕ್ಕಳೆಲ್ಲ ಕಾಂಗ್ರೆಸ್ಸಿಗರು ತಿಳ್ಕೊಳ್ಳಿ. ಈ ಆಂದೋಲನ ಈ ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ, ಇದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ ಬರ್ಕೊಂಡ್ರೆ ಮೀಡಿಯಾರು ರೆಕಾರ್ಡ್ ಮಾಡ್ಕೊಂಡು, ಒಬ್ಬ ಹಿಂದುಳಿ ವರ್ಗದ ನಾಯಕ 2ನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮುಖಂಡತ್ವದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ 136 ಸೀಟ್ ಬಂದು ಆಗ್ತಾ ಇದೆ. ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದನ್ನ ನಿಮ್ಗೆ ಸಹಿಸಕ್ ಆಗ್ತಾ ಇಲ್ಲ.